ಪ್ರಸಿದ್ಧ ಪುಣ್ಯಕ್ಷೇತ್ರ ಅರುಣಾಚಲೇಶ್ವರ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ. ಆಂಧ್ರಪ್ರದೇಶ, ಬಿ. ತೆಲಂಗಾಣ, ಸಿ. ಕೇರಳ, ಡಿ. ತಮಿಳುನಾಡು. ಉತ್ತರ ಡಿ. ತಮಿಳುನಾಡು. ಕಣ್ಣು ಹಾನಿಗೊಳಗಾದರೆ ಮತ್ತೆ ಹೊಸ ಕಣ್ಣು ಬೆಳೆಯುವ ಜೀವಿ ಯಾವುದು? ಎ. ಬಸವನ ಹುಳು, ಬಿ. ನಕ್ಷತ್ರ ಮೀನು, ಸಿ. ಹಲ್ಲಿ, ಡಿ. ಏಡಿ. ಉತ್ತರ ಎ. ಬಸವನ ಹುಳು. ಒಂದು ದಿನವು ಒಂದು ವರ್ಷಕ್ಕಿಂತ ಉದ್ದವಾಗಿರುವ ಗ್ರಹ ಯಾವುದು? ಎ. ಮಂಗಳ, ಬಿ. ಶುಕ್ರ, ಸಿ. ಬುಧ, ಡಿ. ಗುರು. ಉತ್ತರ ಬಿ. ಶುಕ್ರ. ವಿಶ್ವದಲ್ಲೇ ಮೊದಲ ಬಾರಿಗೆ ಗಡಿಯಾರವನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಎ. ಜರ್ಮನಿ, ಬಿ. ಚೀನಾ, ಸಿ. ಅಮೆರಿಕ, ಡಿ. ಇಂಗ್ಲೆಂಡ್. ಉತ್ತರ ಡಿ. ಇಂಗ್ಲೆಂಡ್. ರಾಷ್ಟ್ರ ಧ್ವಜದಲ್ಲಿ ಅಶೋಕ ಚಕ್ರವನ್ನು ಸೇರಿಸಲು ಶಿಫಾರಸು ಮಾಡಿದವರು ಯಾರು? ಎ. ಮಹಾತ್ಮ ಗಾಂಧಿ, ಬಿ. ಆರ್. ಅಂಬೇಡ್ಕರ್, ಸಿ. ಜವಾಹರ್ಲಾಲ್ ನೆಹರು, ಡಿ. ಸರ್ದಾರ್ ವಲ್ಲಭಾಯ್ ಪಟೇಲ್. ಉತ್ತರ ಬಿ. ಬಿ. ಆರ್. ಅಂಬೇಡ್ಕರ್. ವಿಶ್ವದ ಏಡ್ಸ್ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಎ. ನವೆಂಬರ್ 1, ಬಿ. ಡಿಸೆಂಬರ್ 1, ಸಿ. ಜನವರಿ 1, ಡಿ. ಅಕ್ಟೋಬರ್ 1. ಉತ್ತರ ಬಿ. ಡಿಸೆಂಬರ್ 1. ಹಾನಿಗೊಳಗಾದ ನಂತರ ತನ್ನನ್ನು ತಾನೇ ವೇಗವಾಗಿ ಗುಣಪಡಿಸಿಕೊಳ್ಳುವ ಅಂಗ ಯಾವುದು? ಎ. ಹೃದಯ, ಬಿ. ಮೂತ್ರಪಿಂಡ, ಸಿ. ಯಕೃತ್, ಡಿ. ಶ್ವಾಸಕೋಶ. ಉತ್ತರ ಸಿ. ಯಕೃತ್. ಮೆದುಳಿಗೆ ಪ್ರಮುಖ ಶಕ್ತಿಯನ್ನು ನೀಡುವ ಪೋಷಕಾಂಶ ಯಾವುದು? ಎ. ಗ್ಲುಕೋಸ್, ಬಿ. ಪ್ರೋಟೀನ್, ಸಿ. ಕೊಬ್ಬು, ಡಿ. ವೈಟಮಿನ್. ಉತ್ತರ ಎ. ಗ್ಲುಕೋಸ್. ಆಹಾರದ ಜೀರ್ಣಕ್ರಿಯೆಯು ದೇಹದಲ್ಲಿ ಎಲ್ಲಿ ಪ್ರಾರಂಭವಾಗುತ್ತದೆ? ಎ. ಹೊಟ್ಟೆ, ಬಿ. ಬಾಯಿ, ಸಿ. ಸಣ್ಣ ಕರುಳು, ಡಿ. ಅನ್ನನಾಳ. ಉತ್ತರ ಬಿ. ಬಾಯಿ. ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಎ. ಮಲಬದ್ಧತೆ, ಬಿ. ತಲೆನೋವು, ಸಿ. ರಕ್ತದೊತ್ತಡ, ಡಿ. ಮಧುಮೇಹ. ಉತ್ತರ ಎ. ಮಲಬದ್ಧತೆ. ಹಳೆಯ ಅನ್ನಗಂಜಿ ಯಾವ ಸಮಸ್ಯೆಗೆ ಸಹಾಯ ಮಾಡುತ್ತದೆ? ಎ. ಕಾಮಾಲೆ, ಬಿ. ಮಲೇರಿಯಾ, ಸಿ. ಅಲ್ಸರ್, ಡಿ. ಗ್ಯಾಸ್ಟ್ರಿಕ್. ಉತ್ತರ ಸಿ. ಅಲ್ಸರ್ ಮತ್ತು ಡಿ. ಗ್ಯಾಸ್ಟ್ರಿಕ್. ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಹಣ್ಣು ಯಾವುದು? ಎ. ಸೇಬು, ಬಿ. ದ್ರಾಕ್ಷಿ, ಸಿ. ಸೀಬೆಹಣ್ಣು, ಡಿ. ಮಾವಿನ ಹಣ್ಣು. ಉತ್ತರ ಸಿ. ಸೀಬೆಹಣ್ಣು. ಕಿಡ್ನಿ ಕಲ್ಲುಗಳನ್ನು ತಡೆಯಲು ಸಹಾಯ ಮಾಡುವ ಹಣ್ಣು ಯಾವುದು? ಎ. ಕಿತ್ತಳೆ, ಬಿ. ಸೇಬು, ಸಿ. ಬಾಳೆಹಣ್ಣು, ಡಿ. ಪಪ್ಪಾಯಿ. ಸರಿಯಾದ ಉತ್ತರ ಎ. ಕಿತ್ತಳೆ. ಮೂಳೆಗಳನ್ನು ಗಟ್ಟಿಗೊಳಿಸಲು ಪ್ರತಿದಿನ ಸೇವಿಸಬೇಕಾದ ಆಹಾರ ಯಾವುದು? ಎ. ಹಾಲು, ಬಿ. ಚಹಾ, ಸಿ. ಕಿತ್ತಳೆ, ಡಿ. ಅನ್ನ. ಉತ್ತರ ಎ. ಹಾಲು. ಮಾವಿನ ಹಣ್ಣಿನಲ್ಲಿ ಹೆಚ್ಚಾಗಿ ಕಂಡುಬರುವ ಜೀವಸತ್ವಗಳು ಯಾವುದು? ಎ. ಆಪ್ಷನ್ ಎ ವಿಟಮಿನ್ ಬಿ ಮತ್ತು ಡಿ, ಆಪ್ಷನ್ ಬಿ ವಿಟಮಿನ್ ಕೆ ಮತ್ತು ವಿಟಮಿನ್ ಇ, ಆಪ್ಷನ್ ಸಿ ವಿಟಮಿನ್ ಎ ಮತ್ತು ಸಿ, ಆಪ್ಷನ್ ಡಿ ವಿಟಮಿನ್ ಡಿ ಮತ್ತು ಸಿ.
ಉತ್ತರ ಆಪ್ಷನ್ ಸಿ ವಿಟಮಿನ್ ಎ ಮತ್ತು ಸಿ. 95% ಹೆಚ್ಚು ನೀರಿನಂಶವನ್ನು ಹೊಂದಿರುವ ತರಕಾರಿ ಯಾವುದು? ಎ ಟೊಮ್ಯಾಟೊ, ಬಿ ಸೌತೆಕಾಯಿ, ಸಿ ಕ್ಯಾರೆಟ್, ಡಿ ಆಲೂಗಡ್ಡೆ. ಉತ್ತರ ಬಿ ಸೌತೆಕಾಯಿ. ತರಕಾರಿಗಳ ರಾಜ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಆಲೂಗಡ್ಡೆ, ಬಿ ಬದನೆಕಾಯಿ, ಸಿ ಈರುಳ್ಳಿ, ಡಿ ಟೊಮ್ಯಾಟೊ. ಉತ್ತರ ಬಿ ಬದನೆಕಾಯಿ. ಪ್ರತಿದಿನ ಒಂದು ಸೇಬು ತಿಂದರೆ ದೇಹದ ಯಾವ ಅಂಗವು ಆರೋಗ್ಯಕರವಾಗಿರುತ್ತದೆ? ಎ ಹೃದಯ, ಬಿ ಕಿಡ್ನಿ, ಸಿ ಲಿವರ್, ಡಿ ಮೆದುಳು. ಉತ್ತರ ಎ ಹೃದಯ. ಸಕ್ಕರೆಯನ್ನು ಮುಖ್ಯವಾಗಿ ಯಾವ ಬೆಳೆಯಿಂದ ತಯಾರಿಸಲಾಗುತ್ತದೆ? ಎ ಬಾರ್ಲಿ, ಬಿ ಕಬ್ಬು, ಸಿ ಗೋಧಿ, ಡಿ ಮೆಕ್ಕೆಜೋಳ. ಉತ್ತರ ಬಿ ಕಬ್ಬು. 14,000ಕ್ಕೂ ಹೆಚ್ಚು ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು? ಎ ಶಾರ್ಕ್, ಬಿ ತಿಮಿಂಗಲ, ಸಿ ಮೊಸಳೆ, ಡಿ ಬಸವನಹುಳು. ಉತ್ತರ ಡಿ ಬಸವನಹುಳು. ಯಾವ ಪ್ರಾಣಿ ಅತ್ಯಂತ ಕಡಿಮೆ ನಿದ್ರೆ ಮಾಡುತ್ತದೆ? ಎ ಜಿರಾಫೆ, ಬಿ ಆನೆ, ಸಿ ಜಿಂಕೆ, ಡಿ ಬೆಕ್ಕು. ಉತ್ತರ ಎ ಜಿರಾಫೆ. ಯಾವ ಎಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ? ಎ ಪುದೀನ ಎಲೆ, ಬಿ ಕೊತ್ತಂಬರಿ ಎಲೆ, ಸಿ ಬೇವಿನ ಎಲೆ, ಡಿ ತುಳಸಿ ಎಲೆ. ಉತ್ತರ ಎ ಪುದೀನ ಎಲೆ. ಯಾವ ಹಣ್ಣನ್ನು ತಿಂದರೆ ಚರ್ಮದ ಹೊಳಪು ಕಾಂತಿ ಮರಳಿ ಬರುತ್ತದೆ? ಎ ಕಿತ್ತಳೆ, ಬಿ ದ್ರಾಕ್ಷಿ, ಸಿ ಸೇಬು, ಡಿ ದಾಳಿಂಬೆ. ಉತ್ತರ ಎ ಕಿತ್ತಳೆ. ಅತಿಯಾಗಿ ಕಾಫಿ ಕುಡಿಯೋದ್ರಿಂದ ದೇಹಕ್ಕೆ ಯಾವ ರೋಗ ಬರಬಹುದು? ಎ ಅಲ್ಸರ್, ಬಿ ಮಧುಮೇಹ, ಸಿ ಆಸ್ತಮಾ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ಯಾವ ದೇಶದ ಜನರು ಬೆಕ್ಕಿನ ಮಾಂಸವನ್ನು ತಿನ್ನುತ್ತಾರೆ? ಎ ರಷ್ಯಾ, ಬಿ ಹೈಟಿ, ಸಿ ಕೆನಡಾ, ಡಿ ಚೀನಾ. ಉತ್ತರ ಡಿ ಚೀನಾ. ಏನನ್ನು ಸೇವಿಸುವುದರಿಂದ ಅತಿಯಾದ ಬೇಸಿಗೆಯಲ್ಲೂ ದೇಹವು ಆರೋಗ್ಯಕರವಾಗಿರುತ್ತದೆ? ಎ ನಿಂಬೆ ರಸ, ಬಿ ಎಳೆನೀರು, ಸಿ ಸೌತೆಕಾಯಿ, ಡಿ ಕಲ್ಲಂಗಡಿ. ಉತ್ತರ ಬಿ ಎಳೆನೀರು. ರಕ್ತ ಹೀರುವ ಬಾವಲಿಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ಎ ಆಫ್ರಿಕಾ, ಬಿ ಮೆಕ್ಸಿಕೋ, ಸಿ ಯುರೋಪ್, ಡಿ ಕೆನಡಾ. ಉತ್ತರ ಬಿ ಮೆಕ್ಸಿಕೋ. ಮನುಷ್ಯನ ಬೆರಳಚ್ಚಿನಂತೆ ಯಾವ ಪ್ರಾಣಿಯ ಬೆರಳಚ್ಚು ವಿಶಿಷ್ಟವಾಗಿರುತ್ತದೆ? ಎ ಕೂಲ, ಬಿ ಬೆಕ್ಕು, ಸಿ ಕೋತಿ, ಡಿ ಚಿಂಪಾಂಜಿ. ಉತ್ತರ ಎ ಕೋಲ. ಕ್ಯಾರೆಟ್ ತಿನ್ನುವುದರಿಂದ ದೇಹದ ಯಾವ ಸಾಮರ್ಥ್ಯ ಶಕ್ತಿ ಹೆಚ್ಚಾಗುತ್ತದೆ? ಎ ಕಿವಿಯ ಶ್ರವಣ ಶಕ್ತಿ, ಬಿ ಕಣ್ಣಿನ ದೃಷ್ಟಿಶಕ್ತಿ, ಸಿ ನೆನಪಿನ ಶಕ್ತಿ, ಡಿ ಲೈಂಗಿಕ ಶಕ್ತಿ. ಉತ್ತರ ಬಿ ಕಣ್ಣಿನ ದೃಷ್ಟಿಶಕ್ತಿ. ಪ್ರಪಂಚದ ಯಾವ ದೇಶದಲ್ಲಿ ಒಂದೇ ಒಂದು ಟ್ರಾಫಿಕ್ ಸಿಗ್ನಲ್ ಇಲ್ಲ? ಎ ದುಬೈ, ಬಿ ಜಪಾನ್, ಸಿ ಸಿಂಗಾಪುರ, ಡಿ ಭೂತಾನ್. ಉತ್ತರ ಡಿ ಭೂತಾನ್.